ನಗರದ ಅಂಬೇಡ್ಕರ್ ಭವನದಲ್ಲಿ ವಿಶ್ವ ಪರಿಸರ ದಿನ ವಿಶ್ವ ನೃತ್ಯ ದಿನಾಚರಣೆ ಅಂಗವಾಗಿ ಜಂಬೂದ್ವೀಪ ಜನಸೇವಾ ಸಂಘದಿಂದ 11ನೇ ವರ್ಷದ ಸಂವಿಧಾನ ದಿನಾಚರಣೆ ಹಾಗೂ ನೃತ್ಯೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಕಲ ರಂಗ ಹೆಜ್ಜೆ ಟ್ರಸ್ಟ್ನ ದಿಲೀಪ್ ಕುಮಾರ್ ನಿರ್ದೇಶನದಲ್ಲಿ ನಗರದ ವಿಶ್ವ ವಿವೇಕ ಕಾಲೇಜಿನ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ರಂಗ ಹೆಜ್ಜೆ ಪಯಣ ವಿದುರಾಶ್ವತ್ಥ ಹತ್ಯಾಕಾಂಡ ನಾಟಕವು ಮೆಚ್ಚುಗೆಗೆ ಪಾತ್ರವಾಯಿತು. ಎಸ್ಆರ್ ನವೀನ್ ಕುಮಾರ್ ಹಾಗೂ ಅಂಧ ಕಲಾವಿದರಿಂದ ಸಂಗೀತ ಕಚೇರಿ, ಹುಸೇನ್ ಕರಾಟೆ ತಂಡದಿಂದ ಕರಾಟೆ ಪ್ರದರ್ಶನ, ಜಾದೂ ಪ್ರದರ್ಶನ, ಕುಡುಮತಿ ಶಾಲಾ ಮಕ್ಕಳಿಂದ ಅಮೋಘ ನೃತ್ಯ ಪ್ರದರ್ಶನ, ಚಿತ್ರಕಲೆ, ಜಾನಪದ, ಭಕ್ತಿ ಹಾಗೂ ಭಾವಗೀತೆ ಗಾಯನ, ನೃತ್ಯ ಪ್ರದರ್ಶನ ನಡೆಯಿತು. ಈ ವೇಳೆ ಮಾತನಾಡಿದ ಎಪಿಎಂಸಿ ಮಾರುಕಟ್ಟೆ ವರ್ತಕ ಕಡಜಿನಹಳ್ಳಿ ಕೆವಿ ಸುರೇಶ್, ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ನಮ್ಮ ಹಳೆಯ ಪದ್ಧತಿ, ಜಾನಪದ ಕಲೆ ಹಾಗೂ ಪರಿಸರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕಿದೆ. ಪರಿಸರ ಸಂರಕ್ಷಣೆಗೆ ಶ್ರಮಿಸುವ ವ್ಯಕ್ತಿಗಳು ಸಮಾಜ ಎಂದಿಗೂ ಮರೆಯುವುದಿಲ್ಲ. ಇದಕ್ಕೆ ಉದಾಹರಣೆಯಾಗಿ ಸಾಲುಮರದ ತಿಮ್ಮಕ್ಕ ಅವರ ಸೇವೆ ಇಂದಿಗೂ ಎಲ್ಲರಿಗೂ ಸ್ಮರಣೀಯವಾಗಿದೆ ಎಂದು ನುಡಿದಿದ್ದಾರೆ. ಈ ವೇಳೆ ಮಾತನಾಡಿದ ಜಂಬೂದ್ವೀಪ ಜನಸೇವಾ ಸಂಘದ ಜಿಲ್ಲಾ ಸಂಚಾಲಕ ರಮೇಶ್ ಅಂಕೇಶ್, ಕಾಡು ಉಳಿಸಿ ನಾಡು ಬೆಳೆಸಿ ಎಂಬ ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ತಲುಪಿಸಲಾಗುತ್ತಿದೆ. ಜೊತೆಗೆ ಜಾನಪದ ಗೀತೆಗಳು, ಭಾವಗೀತೆಗಳು, ಭಕ್ತಿಗೀತೆಗಳು ಕಾರ್ಯಕ್ರಮದ ಪ್ರಮುಖ ಭಾಗವಾಗಿದ್ದವು. ಸಂವಿಧಾನ ಪೀಠಿಕೆ ವಾಚನದ ಮೂಲಕ ಸಂವಿಧಾನ ದಿನಾಚರಣೆಯನ್ನು ಅತ್ಯಂತ ಶಿಸ್ತಿನಿಂದ ಆಚರಿಸಲಾಗಿದೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಎನ್ಕೆಎಸ್ ಟಿವಿ 4, ಚಿಕ್ಕಬಳ್ಳಾಪುರ. ನಾಗೇಶ್ ಅವರು ಈ 11 ವರ್ಷದಿಂದ ವಿಶ್ವ ಪರಿಸರ ಹಾಗೂ ವಿಶ್ವ ನೃತ್ಯ ದಿನ ಪ್ರಯುಕ್ತ ಸಂವಿಧಾನ ಆಚರಣೆ ನಡೆಸ್ತಾ ಬಂದಿದ್ದಾರೆ. ಅವರು ಈ ರೀತಿ ಯಾಕೆ ಅಂದರೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಅದನ್ನು ಗಮನ ನಮಗೆ ಸುಮಾರು ಒಂದು 10 ವರ್ಷದಿಂದ ಪರಿಚಯ. ಅಂಥ ವ್ಯಕ್ತಿ ಇವತ್ತು ಇಷ್ಟು ಚೆನ್ನಾಗಿ ಇಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಅಂದರೆ ಸಂತೋಷ ಆಗುತ್ತೆ. ಈಗ ಹೇಳಿದ್ರು ಇಷ್ಟು ಪರಿಸರ, ಈಗ 500 ಗಿಡ ನಾನು ಬೆಳೆಸಿದಂಥ ಮರಗಳು, ಗಿಡಗಳು ಬೆಳೆದಿದೆ ಅಂತ. ಈ ಪರಿಸರ ಗಿಡ ಅವ್ರು 500 ಗಿಡ, ಪ್ರತಿಯೊಬ್ಬರು 1 ಗಿಡ 2 ಗಿಡ ಬೆಳೆಸ್ತಿದ್ದಾರೆ ಇರೋವಂಥ ವ್ಯಕ್ತಿಗಳು ಭಾಳ ಜನ ಇದ್ದಾರೆ. ಅವ್ರು 500 ಗಿಡ ಬೆಳೆಸಿದ್ದಾರೆ ಅಂದರೆ ಸಂತೋಷ ಆಗ್ತಾಯಿದೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಸಾಲುಮರದ ತಿಮ್ಮಕ್ಕನವರು ದಿನ ಗಿಡ ನೆಟ್ಟು ಅವ್ರಿಗೆ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಬಂತು. ಮೊನ್ನೆ ಅವ್ರು ತೀರೋದ್ರಾಗ ನಮ್ಮ ಎಲ್ಲ ಇಡೀ ನಮ್ಮ ರಾಜ್ಯನೇ ಅವ್ರಿಗೆ ಸಂತಾಪ. ಯಾಕೆಂದರೆ ಪರಿಸರ ಅನ್ನೋದು ಅಷ್ಟು ಮುಖ್ಯ. ಪರಿಸರ ಇದ್ದರೆ ಗಾಳಿ, ವಾತಾವರಣ, ಮಳೆ, ಬೆಳೆ ಎಲ್ಲ ಚೆನ್ನಾಗಿರ್ತೈತೆ. ಆದ್ದರಿಂದ ಮತ್ತೆ ಈ ಜಾನಪದ ನೃತ್ಯ, ನಾಟಕ ಮತ್ತೊಂದು ಎಲ್ಲ ನಶಿಸಿ ಹೋಗ್ತಾ ಇದೆ. ಮೊದಲು ಹಳ್ಳಿಗಳಲ್ಲಿ ಡ್ರಾಮಾ ಆಯಿತು ಅಂದರೆ ಒಂದು ಹಳ್ಳಿಯಲ್ಲಿ ಆಯಿತು ಅಂತ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಈಗ ಆ ಡ್ರಾಮಾಗಳೇ ಇಲ್ಲ, ಆ ನಾಟಕಗಳೇ ಇಲ್ಲ. ಯಾಕೆಂದರೆ ಟಿ ವಿಗಳು ಬಂದುಬಿಟ್ಟು, ಮೊಬೈಲ್ಗಳು ಬಂದುಬಿಟ್ಟು ಎಲ್ಲ ಅದರಲ್ಲಿ ನೋಡ್ಕೊಂಡಿರ್ತಾರೆ. ಜನಪದ ಏನು ಅನ್ನೋದು ನಮ್ಮ ಮಕ್ಕಳಿಗೆ, ಪೀಳಿಗೆಗೆ ಅರ್ಥನೇ ಆಗ್ತಾಯಿದೆ. ಈಗ ಮಾಡ್ತಾ ಇರೋ ನೃತ್ಯ ಅನ್ನೋದು ಇನ್ನೂ ಸ್ವಲ್ಪ ತಿರೋಣ, ಯಾಕೆ ನಾನು ಲೇಟಾಗಿ ಬಂದಲ್ಲ, ಇನ್ನೂ ಸ್ವಲ್ಪ ನೋಡೋಣ ಅಂತ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ರಮಣ ಅವರು. ಯಾಕೆ ಅಂದರೆ ಎಷ್ಟೋ ಜನ, ಎಷ್ಟೋ ಹಣಕಾಸು ಎಲ್ಲ ಇರ್ಬೋದು, ಇಂಥ ಪ್ರೋಗ್ರಾಮ್ ಮಾಡಬೇಕಾಗಿದ್ರೆ ಅವ್ರ ಕಷ್ಟ ಅಷ್ಟಿಷ್ಟಲ್ಲ. ಅದರಿಂದ ಇನ್ನೂ ಮುಂದೆ ಇನ್ನೂ ಚೆನ್ನಾಗಿ ರೀತಿ ಮಾಡಲಿ, ನಾವೆಲ್ಲ ಸಹಕಾರ ಇದ್ದೀವಿ. ರಮಣವರೇ, ನಿಮ್ಗೆ ಯಾವುದಾದ್ರೂ ಒಂದು ಅಧಿಕಾರನೂ ಸಿಕ್ಕಲಿ ಅಂಥೇಳಿ ನಾವು ಆ ಅಂಬೇಡ್ಕರ್ ಅವ್ರನ್ನೂ ಕೇಳ್ಕೊತೀವಿ, ದೇವರಲ್ಲಿ ಕೇಳ್ಕೊಂಡು ನಮ್ಮ ರಮಣವ್ರು ಒಳ್ಳೆಯದಾಗಲಿ ಅಂತ ಆಯಿಸ್ತೀವಿ. ಮತ್ತು ಮಾಜಿ ನಗರಸಭಾ ಸದಸ್ಯರು ಮಾಡ್ತಾರೆ, ಆಮೇಲೆ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಕೃಷ್ಣಮೂರ್ತಿ ಸರ್, ಮತ್ತು ಸಂಯೋಜಕರು ವಕೀಲರು ಮತ್ತು ಚಂದ್ರಶೇಖರ ರಾವಮೂರ್ತಿ ವಕೀಲರು ಹಾಗೂ ನಿರ್ಮಲಾ ಮೇರಿ ಮೇಡಮ್ ಅಂತ ಮಹಿಳಾ ದೌರ್ಜನ್ಯ ಸಮಿತಿಯ ಸದಸ್ಯರು, ಜಿಲ್ಲಾ ಸದಸ್ಯರು. ಆಮೇಲೆ ಗುಲ್ಬರ್ಗದಿಂದ ಹಸನ್ ನಾಕೋಡ್ ಅಂತ ಒಬ್ಬ ಪಶು ನಿವೃತ್ತ ವಿದ್ಯಾಧಿಕಾರಿಗಳು ಗುಲ್ಬರ್ಗದಿಂದ ಬಂದಿದೆ. ಈ 11 ವರ್ಷದಿಂದ ಅವರು ಕಾರ್ಯ ನೋಡಿ ಇಷ್ಟ ಆಗಿ ರಾತ್ರಿ ಬೆಳಗ್ಗೆ ಬಂದು ಗುಲ್ಬರ್ಗದಿಂದ ಬಂದಿದ್ದಾರೆ. ಅದು ನನಗೆ ಹೆಮ್ಮೆ. ಮತ್ತು ನಾನು ಕೊಟ್ಟಿರೋ ಸಸಿಗಳು ಈಗ ದೊಡ್ಡ ಮರಗಳಾಗಿದ್ದಾವೆ. ಸುಮಾರು ಒಂದು 500-600 ಮರಗಳಾಗಿದ್ದಾವೆ. ಆ ಮರಗಳ ಕೆಳಗೆ ನನ್ನ ನಿಲ್ಲಿಸಿ ಅವರು ಫೋಟೋ ತೆಗೆಸಿ ಈಗ ಕೊಟ್ಟಿರೋ ಗಿಡ ನೋಡಿ ಇಷ್ಟು ದೊಡ್ಡ ಮರ ಆಗಿದೆ ಅನ್ನೋದು ನನಗೆ ಒಳಗೆ ಏನೋ ತುಂಬ ಸಂತೋಷ ಆಗುತ್ತೆ. ಈ ರೀತಿ ಪರಿಸರ ರಕ್ಷಣೆ ಮಾಡ್ಕೊಂಡು ಅವರಿಗೆ ಸ್ವಲ್ಪ ಏನು ರಾತ್ರಿ 12 ಗಂಟೆವರೆಗೂ ಜವನಾಲಯದಿಂದ ಕಾರ್ಯಕ್ರಮ